ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಹಲಸಿನ ಹಣ್ಣಿನ ಕೇಕ್, ಒಂದು ವಿಶೇಷವಾದ ಒಂದು ಕೇಕ್ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ. ಅದರಲ್ಲೂ ಎಗ್ಲೆಸ್ ಕೇಕ್, ಹಲಸಿನ ಹಣ್ಣಿನ ಎಗ್ಲೆಸ್ ಕೇಕ್. ಮತ್ತು ಅದಕ್ಕೆ ಇನ್ನು ಮೈದಾ ಹಿಟ್ಟು ಇಲ್ಲದೇನೆ ಮತ್ತು ಗೋಧಿ ಹಿಟ್ಟು ಅಲ್ಲದೇನೆ ಒಂದು ಜೋಳದ ಹಿಟ್ಟಿನಿಂದ ಹಲಸಿನ ಹಣ್ಣಿನ ಕೇಕ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಅದರಲ್ಲಿ ಅರ್ಧ ಕಪ್ ಹಲಸಿನ ಹಣ್ಣು ಬಿಡಿಸಿರೋದು, 1/4 ಕಪ್ ಬೆಲ್ಲ, 1 ಕಪ್ ಹಾಲು ಮತ್ತು ಜೋಳದ ಹಿಟ್ಟು, ಇದಿಷ್ಟನ್ನೇ ಮೊದಲು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಆಮೇಲೆ 1 ಸ್ಪೂನ್, ಇದರಲ್ಲಿ 1 ಸ್ಪೂನ್ ನೋಡಿ ಸಣ್ಣಕ್ಕಿದೆ ಸ್ಪೂನು, ಇದರಲ್ಲಿ 1 ಸ್ಪೂನು ಸೋಡಾ ಪುಡಿ, ಅಂದರೆ ತಿನ್ನೋ ಸೋಡಾ, ನಾವು ಇಡ್ಲಿ ದೋಸೆಗೆಲ್ಲ ಹಾಕ್ಕೊಳ್ತೀವಲ್ವ ಅದು. ಆಮೇಲೆ ಇದು ವೆನಿಲಾ ಎಸ್ಸೆನ್ಸ್ ಅಂತ ನೋಡಿ, ಇದು 1 ಸ್ಪೂನ್. ಇದೇ ಸ್ಪೂನಲ್ಲೇ 1 ಸ್ಪೂನ್ ಹಾಕಿಕೊಳ್ಳಿ. ಮೊದಲಿಗೆ ಈ ಜೋಳದ ಹಿಟ್ಟು ಮತ್ತು ಹಲಸಿನ ಹಣ್ಣು ಮತ್ತು ಹಾಲನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಆಮೇಲೆ ಈ ಸೋಡಾ ಪುಡಿ ಮತ್ತು ವೆನಿಲಾ ಎಸೆನ್ಸ್ ಮತ್ತು ಬೆಲ್ಲ, ಈ ಮೂರನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹಾಲು ಹೇಗಿರಬೇಕಪ್ಪ ಅಂದರೆ ಬಿಸಿ ಹಾಲನ್ನು ಇದಕ್ಕೆ ಹಾಕೋ ಹಾಗಿಲ್ಲ. ಕೇಕಿಗೆ ಯಾವುದೇ ಕೇಕ್ ಆಗಿರ್ಬೋದು, ಅದಕ್ಕೆ ಬಿಸಿ ಹಾಲನ್ನು ಹಾಕೋ ಹಾಗಿಲ್ಲ. ಓಕೆನಾ? ಬನ್ನಿ ಮಿಕ್ಸಿ ಮಾಡ್ಕೊಂಬರೋಣ. ನೋಡಿ, 1 ಕಪ್ ಹಾಲು ಬೇಕಾಗುತ್ತೆ ಇದಕ್ಕೆ. ಈಗ ಮಿಕ್ಸಿ ಮಾಡ್ಕೊಂಬರೋಣ. ನೋಡಿ ಈ ಥರ ರೆಡಿ ಆಗುತ್ತೆ. ಇದಕ್ಕೆ ಮತ್ತೆ ಸೋಡಾ ಪುಡಿ ಹಾಕೋಣ ಬನ್ನಿ. ನೋಡಿ ಸೋಡಾ ಪುಡಿ ಮತ್ತು ವೆನಿಲಾ ಎಸೆನ್ಸ್ ಅಂತಾರಲ್ವ ಆ ಥರ 1 ಸ್ಪೂನ್ ಬೇಕಾಗುತ್ತೆ, ಚಿಕ್ಕ ಸ್ಪೂನಲ್ಲಿ. ಈ ಥರ ಮಿಕ್ಸ್ ಮಾಡ್ಕೊಂಡು ಕ್ಲೀನಾಗಿ ನೋಡಿ ಕಲಸಿ ಆದಮೇಲೆ ಈ ಥರ ಬರಬೇಕು, ಅದು ನೀಟಾಗಿ ಹೀಗೆ ಬರಬೇಕು. ಆ ಥರ ಇರಬೇಕು ಈ ಹಿಟ್ಟು, ಅಂದರೆ ಕೇಕಿನ ಹಿಟ್ಟು. ಆಗ ತುಂಬ ಚೆನ್ನಾಗಿ ಕೇಕ್ ಬರುತ್ತೆ. ಮತ್ತೇನಪ್ಪ ಅಂದರೆ ಇಲ್ಲಿ ನೋಡಿ, ಈ ಥರ ನಮ್ಮ ಮನೇಲಿ ಕೆಲವೊಬ್ಬರ ಮನೇಲಿ ಬೇಯಿಸೋದಕ್ಕೆ ಪೇಪರ್, ಅದಕ್ಕೆ ಆದಂಥ ಒಂದು ಕೇಕ್ ಬೇಯಿಸುವಂಥ ಪಾತ್ರೆಗಳಿರ್ತವೆ ಅಲ್ವಾ, ಅವೆಲ್ಲ ಇಲ್ಲ ಅಂದರೆ ನಾವೇ ಸ್ವತಃ ಈ ಥರ ಒಂದು ಬಿಳಿ ಪೇಪರಿಗೆ ಎಣ್ಣೆಯನ್ನು ಹಚ್ಕೊಂಡ್ಬಿಟ್ಟು ಈ ಥರ ಹಾಕಿ ಪಾತ್ರೆಗೆ ಮತ್ತು ಅದಕ್ಕೆ ಎಣ್ಣೆಯನ್ನು ಹಚ್ಕೊಂಡ್ಬಿಟ್ಟು, ಮತ್ತು ಬೇಕಿದ್ರೆ ಸ್ವಲ್ಪ ಅದಕ್ಕೆ ಈ ಥರ ಹಿಟ್ಟನ್ನು ಉದುರಿಸ್ಕೊಂಡು ಅದರ ಮೇಲೆ ಈ ಥರ ಹಾಕಿಕೊಳ್ಬೇಕು ನೋಡಿ. ಚೆನ್ನಾಗಿ ಹಾಕ್ಕೊಂಡು ಪೂರ್ತಿ ಹಾಕಿದ್ದಾಗಿದೆ ನೋಡಿ. ಆಗ ಸ್ವಲ್ಪ ಈ ಥರ ನೆಲಕ್ಕೆ ಸ್ವಲ್ಪ ಕುಟ್ಕೊಂಡು ಅದನ್ನು ಓವನ್ನಲ್ಲಿ, ಅಥವಾ ಓವನ್ ಇಲ್ಲ ಅನ್ನುವವರು ಕುಕ್ಕರಲ್ಲಿ ಒಂದು 3/4 ತಾಸು 45 ನಿಮಿಷ ಈ ಕೇಕನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ. ಇದನ್ನು ಈ ಥರ ಕುಕ್ಕರಲ್ಲಿ ಇಟ್ಬಿಟ್ಟು ನೋಡಿ, ಈ ಥರ ಕುಕ್ಕರಲ್ಲಿ ಇಟ್ಬಿಟ್ಟು ಬೇಯಿಸ್ತಾ ಇರಬೇಕು. 45 ನಿಮಿಷಗಳ ಕಾಲ ಬೇಯಿಸ್ಬೇಕು. ಬಾಯಿ ಮುಚ್ಚಬೇಕು. ಆ ಥರ ಮುಚ್ಚಳವನ್ನು ಮುಚ್ಚಿಬಿಟ್ಟು ಸುಮಾರು 45 ನಿಮಿಷ ಆಗಬೇಕು. ಅಲ್ಲಿವರೆಗೂ ಬೇರೆ ಮಾತಾಡೋಣ ಬನ್ನಿ. ಈ ಹಲಸಿನ ಹಣ್ಣಿದೆ ಅಲ್ವಾ, ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಕುಕ್ಕರಲ್ಲಿ ಬೇಯ್ತಾ ಇದೆ ನಮ್ಮ ಕೇಕು. ಕುಕ್ಕರಲ್ಲಿ ಯಾಕೆ ಇಟ್ಟೆ ಅಂದರೆ ಕೆಲವೊಬ್ರ ಮನೇಲಿ ಓವನ್ ಇರೋಲ್ಲ ಅಲ್ವಾ, ಗೊತ್ತಾಗಲ್ಲ. ಅದಕ್ಕೆ ಕೇಕ್ ಕುಕ್ಕರಲ್ಲಿ ಇಡೋದ್ರಿಂದ 45 ನಿಮಿಷ ಕರೆಕ್ಟಾಗಿ ನಾವು ಆಫ್ ಮಾಡ್ಬೋದು. ಅದಕ್ಕೋಸ್ಕರ 45 ನಿಮಿಷ ಆದಮೇಲೆ ನಾನು ನೋಡ್ತೀನಿ. ಈ ಹಲಸಿನ ಹಣ್ಣು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಇದರ ಬೀಜನೂ ಕೂಡ, ಹಲಸಿನ ಹಣ್ಣಿನ ಬೀಜದಿಂದ ಬಜ್ಜಿ ಎಲ್ಲ ಮಾಡ್ತಾರೆ. ಈ ಹಲಸಿನ ಹಣ್ಣಿಂದ ಇನ್ನೂ ಅನೇಕ ಸಿಹಿ ವಸ್ತುಗಳನ್ನು ಮಾಡ್ತೀನಿ ನೋಡಿ, ಇನ್ನೊಂದು ವಿಡಿಯೋಗಳಲ್ಲಿ ನೋಡಿ. ವಾವ್, ಸೂಪರಾಗಿರೋ ಕೇಕ್ ಆಗಲೇ ಬೆಂದಿದೆ ನೋಡಿ. ಸ್ವಲ್ಪ ಆರಿದ ಮೇಲೆ ತೆಗಿಯೋಣ. ನೋಡಿ ಸೂಪರಾಗಿ 45 ನಿಮಿಷ ಚೆನ್ನಾಗಿ ಬೆಂದಿದೆ ಮತ್ತು ಆರಿದೆ ಕೂಡ ನೋಡಿ. ಸೂಪರಾಗಿರೋ ಎಗ್ಲೆಸ್ ಜೋಳದ ಹಿಟ್ಟಿನ ಮತ್ತು ಹಲಸಿನ ಹಣ್ಣಿನ ಕೇಕ್ ಸಖತ್ತಾಗಿರುತ್ತೆ. ವಾವ್, ಅದನ್ನು ಮಚ್ಚ ಹಾಕಿದೆ ನೋಡಿ. ಈಗ ಕೇಕ್ ಹೇಗೆ ಬಂದಿದೆ ಅಂತ. ವಾವ್, ಸೂಪರಾಗಿ ಬಂದಿದೆ ನೋಡಿ. ಅದ್ರ ಮೇಲೆ ಪೇಪರ್ ಹಾಕಿದ್ದೆ ಅಲ್ವಾ, ಆ ಪೇಪರ್ ತೆಗಿಯೋಣ ಬನ್ನಿ.
ನೀಟಾಗಿ ಬಂದಿದೆ ನೋಡಿ. ಎಲ್ಲ ಪೇಪರ್ ಹಾಕಿದ್ದೆ ಅಲ್ವಾ ಅದು. ವಾವ್, ಸೂಪರ್ ಆಗಿರೋ ಕೇಕ್, ಎಗ್ಲೆಸ್ ಕೇಕ್. ಸೂಪರ್ ಆಗಿರೋ ಎಗ್ಲೆಸ್ ಹಲಸಿನ ಹಣ್ಣಿನ ಕೇಕ್ ನೋಡಿ. ಇದು ಜೋಳದ ಹಿಟ್ಟಿನ ಮಾಡಿದ್ದು ಅಂತ ಯಾರು ಹೇಳಲ್ಲ, ಮತ್ತು ಹಲಸಿನ ಹಣ್ಣಿಂದು ಅಂತ ಕೂಡ ಹೇಳಲ್ಲ. ಇದರ ಸ್ಮೆಲ್ ಹೇಗೆ ಬರ್ತಾ ಇದೆಯಪ್ಪ ಅಂದರೆ, ಹಲಸಿನ ಹಣ್ಣಿನ ಪರಿಮಳ ಹಾಗೂ ವೆನಿಲಾ ಎಸೆನ್ಸ್ ಹಾಕಿದ್ವಲ್ವ, ಒಂದೇ ಒಂದು ಸ್ಪೂನ್, ಒಂದೆರಡು ಹನಿ ಹಾಕಿದ್ವಿ ನೋಡಿ, ಅದು ಬರ್ತಾ ಇದೆ ನೋಡಿ. ಆಹಾ, ಸಖತ್ತಾಗಿದೆ ಕೇಕ್. ಕಟ್ ಮಾಡೋಣ ಬನ್ನಿ. ನೋಡಿ, ಕಟ್ ಮಾಡಿದರೂ ಕೂಡ ಎಷ್ಟು ಸ್ಮೂತ್. ಯಾವುದೇ ಬೇಕರಿಯಲ್ಲೂ ಇರಬಹುದಾದಂಥ ಕೇಕ್ ಆಗಿದೆ ನೋಡಿ ಇದು. ಆಹಾ, ಸೂಪರ್. ಮಕ್ಕಳು ಕೇಕ್ ಬೇಕು ಅಂದ ತಕ್ಷಣ ಈ ಥರ ಮನೆಯಲ್ಲೇ ಮಾಡಿಕೊಡಿ. ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗಿದೆ. ಸ್ಪಾಂಜ್ ಕೇಕ್ ಅಂತಾರಲ್ವಾ. ನೋಡಿ, ಇದಕ್ಕೆ ಡೆಕೋರೇಷನ್ ಮಾಡಬಹುದು, ಆದರೆ ಈಗ ಬೇಡ, ಸಾಕು. ಇದು ಕೆಲವೊಬ್ಬರು ಮನೇಲಿ ಶುಗರ್ ಇರೋರು ಇರ್ತಾರಲ್ವ, ಅವರು ಕೂಡ ತಿನ್ಬೋದು ನೋಡಿ ಈ ಕೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆಹಾ, ಸೂಪರ್ ಆಗಿರೋ ಸ್ಪಾಂಜ್ ಕೇಕ್ ನೋಡಿ. ಹೀಗೆ ತಿನ್ಬಿಡಬೇಕು ಅನಿಸ್ತಾ ಇದೆ. ನೀವು ಕೂಡ ಈ ಥರ ಮಾಡ್ಕೊಂಡು ಟೇಸ್ಟ್ ನೋಡಿ. ಸೂಪರ್ ಆಗಿರೋ ಕೇಕ್ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲ ಕಡೆಯೂ 45 ನಿಮಿಷಗಳ ಕಾಲ ಬೇಯಿಸಿದ್ದಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಕೇಕ್. ಮತ್ತು ಇದನ್ನು ಸಕ್ಕರೆ ಪುಡಿ ಹಾಕಿ ಕೂಡ ಮಾಡ್ಕೊಬೋದು. ಮತ್ತು ಕೆಲವೊಬ್ಬರ ಮನೇಲಿ ಶುಗರ್ ಇರೋರು ತಿನ್ನಬೇಕಲ್ವ, ಅವರು ಕೂಡ ನಮ್ಮ ಜೊತೆ ಕೇಕ್ ತಿನ್ನಲಿ ಅಂತ ಈ ಥರ ಮಾಡ್ಕೊಂಡಿರೋದು. ಅವ್ರಿಗೆ ಯಾಕೆ ಬೇಜಾರು ಮಾಡೋದು ಅಂತ, ಅವರು ಕೂಡ ತಿನ್ನಲಿ. ನಾವು ಕೇಕ್ ತಿನ್ನುವಾಗ ಎಲ್ಲರೂ ಕೇಕ್ ತಿನ್ನಲಿ ಅಂತ ಮಾಡ್ತಾಯಿದ್ದೀವಲ್ವಾ, ಅದಕ್ಕೋಸ್ಕರ. ಮತ್ತು ಸಕ್ಕರೆ ಪುಡಿ ಹಾಕಿ, ಮೈದಾ ಹಿಟ್ಟು ಹಾಕಿ ಅದು ಕೂಡ ಮಾಡ್ಕೊಬೋದು. ಬೆಣ್ಣೆ, ತುಪ್ಪ ಈ ಥರ ಎಲ್ಲ ಹಾಕಿ ಕೂಡ ಮಾಡ್ಕೊಬೋದು. ಆದರೆ ನಾನು ಬೆಣ್ಣೆ, ತುಪ್ಪ ಆ ಥರ ಮೈದಾ ಹಿಟ್ಟು, ಸಕ್ಕರೆ ಪುಡಿ ಏನೂ ಇಲ್ಲದೇ ಸೂಪರಾಗಿರೋ ಕೇಕ್ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ಟೇಸ್ಟಿಯಾಗಿದೆ. ಬಾಯಲ್ಲಿ ಹಾಕ್ಕೊಂಡ ತಕ್ಷಣ ಕರಗುತ್ತೆ. ತುಂಬ ಟೇಸ್ಟಿಯಾಗಿರೋ ಒಂದು ಎಗ್ಲೆಸ್ ಕೇಕನ್ನು ನೀವು ಮನೇಲಿ ಮಾಡ್ಕೊಳ್ಳಿ. ಇದೇ ಥರ ತುಂಬ ಎಗ್ಲೆಸ್ ಕೇಕ್ಗಳು ನನಗೆ ಗೊತ್ತು, ಮಾಡಿ ತೋರಿಸ್ತಾ ಇರ್ತೀನಿ. ನಾನು ವೀಡಿಯೋಗಳನ್ನು ನೋಡ್ತಾ ಇರಿ. ಹಾಗೆಯೇ ಇದನ್ನು ನಾವು ಬೇರೆ ಕೇಕ್ಗಳನ್ನೆಲ್ಲ ತಂದು ನೈವೇದ್ಯ ಮಾಡೋಕ್ಕಾಗಲ್ಲ. ಇದನ್ನು ನಾವು ದೇವರಿಗೆ ವಿಶೇಷವಾದ ಒಂದು ತಿಂಡಿ ಆಗಿರುತ್ತೆ ಅಲ್ವಾ, ಸಿಹಿ ತಿನಿಸು ಆಗಿರುತ್ತೆ ಅಲ್ವಾ, ಇದನ್ನು ಕೂಡ ನಾವು ದೇವರಿಗೆ ನೈವೇದ್ಯ ಮಾಡ್ಕೊಬೋದು. ಸಖತ್ತಾಗಿ ಕಾಣಿಸುತ್ತೆ ನೋಡಿ. ಸೂಪರ್ ಆಗಿರೋ ಇದ್ರ ಮೇಲೆ ಮತ್ತೆ ನಾವು ಡೆಕೋರೇಷನ್ ಮಾಡ್ಕೊಬೋದು. ಇದು ಹಾಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಸಾರಿ ಯಾವತ್ತಾದರೂ ಮಾಡಿ ತೋರಿಸ್ತೀನಿ, ಓಕೆನಾ. ಈ ಸೂಪರಾಗಿರೋ ಕೇಕ್ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.